ನಾವು ಮಹಾರಾಜರನ್ನ ಕಾಣಕ್ ಬಂದಿದ್ದೀವಿ. ಈಗ ಅದಕ್ಕೆ ಅವಕಾಶ ಇಲ್ಲ. ಅವಕಾಶ ಕೊಡ್ಲೇಬೇಕು. ಅದಕ್ಕೆ ರಾಜರ ಅಪ್ಪಣೆ ಬೇಕು. ನಾನು ಸೇನಾಧಿಪತಿಗಳ ಪತ್ನಿ ಅಲ್ಲ. ನೀವು ಸೇನಾಧಿಪತಿ ಪತ್ನಿ ಅಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಇವರು ಸೇನಾಧಿಪತಿ ಅಮರಸೇನರ ಪತ್ನಿ. ಸೇನಾಧಿಪತಿ ಅಮರಸೇನರು ಅಮರರಾಗಿದ್ದಾರಾ ಅಥವಾ ಸತ್ತಿದ್ದಾರಾ? ಸತ್ತಿದ್ದಾರೆ. ಸತ್ಮೇಲೆ ಸೇನಾಧಿಪತಿ ಹೇಗಾಗಿರ್ತಾರೆ? ಸೇನಾಧಿಪತಿ ಸತ್ಮೇಲೆ ಇವರು ಸೇನಾಧಿಪತಿ ಪತ್ನಿ ಅಲ್ಲ, ಬರೀ ಅಮರಸೇನರ ಪತ್ನಿ ಅಷ್ಟೇ. ಈಗ ಅದೆಲ್ಲ ತರ್ಕ ಬೇಡ. ನಾವು ಒಳಗಡೆ ಹೋಗ್ಬೇಕು. ನಮ್ ಸಮಸ್ಯೆ ಬಗ್ಗೆ ಮಾತಾಡ್ಬೇಕು. ಈಗ ರಾಜರೇ ಸಮಸ್ಯೆಯಲ್ಲಿ ಸಿಕ್ಕಿದ್ದಾರೆ. ಹೊಸ ಸೇನಾಧಿಪತಿ ಯಾರು ಅಂತ ಒಳಗಡೆ ವಿವಾದ ಉಂಟಾಗಿದೆ. ನಿಮ್ ಸಮಸ್ಯೆಯಲ್ಲಿ ಕೇಳ್ತಾರೆ. ಅಂಗುಲಿಮಾಲ ಒಂದ್ ಕಡೆ, ಪ್ರಭುತ್ವ ಇನ್ನೊಂದ್ ಕಡೆ. ಇಬ್ರು ಮಾಡಿದ ಹಿಂಸೆಲಿ ಗಂಡಂದಿರನ್ನ ಕಳ್ಕೊಂಡವ್ರು ನಾವು. ಇನ್ನಾದ್ರೂ ಹಿಂಸೆನ ತಪ್ಸಿ ಅಂತ ಕೇಳ್ಬೇಕು. ಒಳಗಡೆ ಬಿಡಕ್ ಸಾಧ್ಯ ಇಲ್ಲ ಅಂತ ಅವಾಗ್ಲೇ ಹೇಳದ್ನಲ್ಲ. ನೀವು ಒಳಗಡೆ ಬಿಡದಿದ್ರೆ ನಾವೇ ನುಗ್ತೀವಿ. ಹಿಂಸೆ ಅನುಭವಿಸೋ ಶಕ್ತಿ ಏನು ಅಂತ ತೋರಿಸ್ತೀವಿ. ಸೈನಿಕ ಶಕ್ತಿ ಎದುರು ಯಾವ ಶಕ್ತಿನೂ ನಿಲ್ಲೋದಿಲ್ಲ. ಅದ್ಯಾಕ್ ನಿಲ್ಲೋದಿಲ್ಲ ನಾವು ನೋಡ್ತೀವಿ. ಬನ್ನಿ, ಎಲ್ರು ಒಳಗ್ ನುಗ್ಗೋಣ. ಬನ್ನಿ, ಅದೇನಾಗುತ್ತೋ ನೋಡೋಣ. ಸಾಕು ನಿಮ್ಗಳ ದೌರ್ಜನ್ಯ. ಜನಗಳ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಅದು ಹೆಣ್ಮಕ್ಳನ್ನ ಈಗ ತಳ್ತಿರಲ್ಲ. ನಿಮ್ಗೆ ಯಾರಿಗೂ ಅಕ್ಕ ತಂಗಿ ಇಲ್ವಾ? ಇದ್ರೆ ಅವ್ರನ್ನ ಜಪ್ಪಿಸ್ಕೊಳ್ಳಿ, ಇಲ್ದಿದ್ರೆ ಇವರೆಲ್ಲ ಕಂಡ್ಕೊಳ್ಳಿ. ನೀವು ಹೊರಟೆ ಕಣ್ರಮ್ಮ, ಪವಿತ್ರಮಣಿ ರತ್ನಮಲ್ಲಿ. ಪ್ರಭುತ್ವದ ಹತ್ರ ಏನ್ ಕೇಳ್ಕೊಳಕ್ ಹೋಗ್ತೀರಿ? ಪ್ರಭುತ್ವಕ್ಕೆ ಕೇಳೋ ಕಿವಿ ನೋಡೋ ಕಣ್ಣಿದ್ದಿದ್ರೆ ಇಷ್ಟೆಲ್ಲ ಹಿಂಸೆ ಎಲ್ಲಿರ್ತಿತ್ತು? ಸತ್ತೋರ್ಗ್ ಸಂತಾಪ ಸೂಚಿಸಕ್ ಸಮಯ ಇಲ್ಲ. ಸೇನಾಧಿಪತಿ ಸ್ಥಾನಕ್ಕೆ ಯಾರು ಅಂತ ಕಿತ್ತಾಡಕ್ ಸಮಯ ಇದೆ. ಇಂಥವ್ರ ಹತ್ರ ಹೋಗಿ ತಲೆ ತಗ್ಗಿಸ್ಬಾರ್ದು. ತಲೆ ಎತ್ತಬೇಕು, ಬೇರೆ ದಾರಿ ಹುಡುಕೋಬೇಕು. ಬೇಡ ಮಂತಿನಿ, ನೀನು ಅಂಗುಲಿಮಾಲನ ಹತ್ರ ಹೋಗೋದು ಬೇಡ. ನಾನು ಹೋಗ್ತೀನಿ. ಬೇಡ ಗುರುದೇವ, ನಾನೇ ಹೋಗ್ತೀನಿ. ಸೈನ್ಯ ನುಗ್ಗಿ ನನ್ನ ಮಗನ ಸಾಯಿಸೋಕೆ ಮುಂಚೆ ನಾನು ಅವನ್ನ ಹುಡುಕ್ತೀನಿ. ಹಿಂಸೆ ಬೇಡ ಅಂತ ಬೇಡ್ಕೋತೀನಿ. ಅವನ ಪ್ರಾಣನೂ ಉಳಿಸ್ತೀನಿ, ಜನಗಳ ಪ್ರಾಣನೂ ಉಳಿಸ್ತೀನಿ. ನನ್ನನ್ನು ತಡಿಬೇಡಿ ಗುರುದೇವ, ತಡಿಬೇಡಿ. ಆನಂದ, ಅಂಗುಲಿಮಾಲನ ಹತ್ರ ನಾನು ಹೋಗ್ತೀನಿ. ಬೇಡ ಗುರುದೇವ, ಆತ ಯಾರನ್ನು ಸಾಯಿಸದೆ ಬಿಡೋದಿಲ್ಲ. ನಾನು ಸಾವಿಗೆ ಅಂಜೋದಿಲ್ಲ ಆನಂದ. ಆದರೆ ಸಾವು ಕೂಡ ಅಂಜೋದಿಲ್ಲ ಗುರುದೇವ. ಬನ್ನಿ. ನೀವು? ನಾನು ಪವಿತ್ರಮಣಿ, ಈಕೆ ರತ್ನವಲ್ಲಿ. ನಾವು ಬುದ್ಧಗುರುಗಳನ್ನ ನೋಡಬೇಕಾಗಿತ್ತು. ನಮ್ಮೆಲ್ಲರ ದುಃಖಕ್ಕೆ ಪರಿಹಾರ ಕೇಳ್ಬೇಕಿತ್ತು. ಅವ್ರ ಅಂಗುಲಿಮಾಲನ ಹುಡುಕೊಂಡು ಹೊರಟ್ರು. ಅವ್ರನ್ನ ಹೋಗೋದಕ್ ಬಿಡ್ಬಾರ್ದಿತ್ತು. ಆತ ಗುರುಗಳನ್ನ ಉಳಿಸೋದಿಲ್ಲ. ಉಳಿಸಲ್ಲ ಅಂತ ಇಲ್ಲ ಉಳ್ಕೊಂಡ್ರೆ ಹೇಗೆ? ನಾವೇ ಹೋಗಿ ಅವ್ರನ್ನ ತಡಿಬೇಕು. ಬನ್ನಿ. ಯಾಕೆ ನಿಂತಿದ್ದೀರಿ? ನೀವು ಬನ್ನಿ. ಹಾ, ಬನ್ನಿ ಬನ್ನಿ. ಬುದ್ಧ 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 ಬುದ್ಧ. ನೆತ್ತರ ನಾಡು ಬೇಡವೆಂದನು, ಉತ್ತರ ಹುಡುಕಲು ನಡೆದು ಬಂದನು. ತಾಯಿ ಕರುಳಿನ ಕನಸನು ಕಟ್ಟಿ ಶಾಂತಿ ಹಕ್ಕಿಯ ಹಾರಿ ಬಿಟ್ಟನು. ಬುದ್ಧ 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 ಬುದ್ಧ. ಸಿದ್ಧ ಅರ್ಥಗಳ ಮೀರಿದ ಬುದ್ಧ 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 ಬುದ್ಧ
ಒಡಿಯಾ 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 ಯಾರೋ ಬೆಂಗ್ಸು ಈ ಕಡೆನೆ ಬರ್ತಿದ್ದಾಳೆ. ಹೆಂಗ್ಸು ಗೂಢಾಚಾರಣಿ ಅಲ್ಲ ತಾನೆ? ಗೊತ್ತಿಲ್ಲ ಒಡಿಯಾ, ಬರ್ತಿರೋದಂತೂ ನಮ್ ಕಡೆಗೇನೆ. ಯಾರಾದ್ರೇನಂತೆ, ಇದು ನನ್ನ 1,000ದ ಬಲಿ. ಅಹಿಂಸಕ, ಅಹಿಂಸಕ ಅಹಿಂಸಕ, ಮಾ, ಅಹಿಂಸಕ, ನಾನು ನಿನ್ ತಾಯಿ. ನೀನು ಕೊಲ್ಲೋದನ್ನ ಬಿಡು ಅಂತ ಕೇಳ್ಕೊಳ್ಳೋಕ್ ಬಂದಿದ್ದೀನಿ. ಒಂದು ವೇಳೆ ನೀನು ಕೊಲ್ಲೋದನ್ನ ಬಿಡಲ್ಲ ಅಂತಂದ್ರೆ ಮೊದಲು ನನ್ನ ಜೀವ ತಗೋ. ಜನಗಳ ಜೀವ ಉಳಿಸಪ್ಪ, ಜನಗಳ ಜೀವ ಉಳಿಸು. ಮುಖ ತೋರಿಸು ಕಂದ, ಈ ಅಮ್ಮನಿಗೆ ಮುಖ ತೋರಿಸು, ಮುಖ ತೋರಿಸಿ ಮಾತಾಡು. ಇನ್ನು ಮೇಲೆ ಯಾರ ಕೊರಳನ್ನು ಕತ್ತರಿಸಲ್ಲ, ಯಾವ ಬೆರಳನ್ನು ಕತ್ತರಿಸೋಲ್ಲ ಅಮ್ಮ ಅಂತ ನನಗೆ ಮಾತು ಕೊಡು ಕಂದ, ಮಾತು ಕೊಡು. ಮಾ, ನೀನು? ನಾನು ತಾಯಿ. ಆದ್ರೆ ನನ್ನ ಹೆತ್ತ ತಾಯಿ? ನೋಡು, ನಿನ್ನ ಹೆತ್ತ ತಾಯಿ. ನಿನ್ನ ತಾಯಿಯ ಮನಸ್ಸೊಳಗೆ ನಾನಿದ್ದೀನಿ, ನನ್ನ ಮನಸ್ಸೊಳಗೆ ನಿನ್ನ ತಾಯಿ ಇದ್ದಾರೆ. ಈಗ ನಾವಿಬ್ಬರು ನಿನ್ನ ಮನಸ್ಸೊಳಗೆ ಬರಬೇಕು. ನೀನು ಮಗು ಆಗ್ಬೇಕು. ಮಗು? ಮಗು ಆಗೋದಂದ್ರೆ? ನಿನ್ನ ತಳಮಳ ತಣ್ಣಗಾಗ್ಬೇಕಾದ್ರೆ ನಿನ್ನ ಮನಸ್ಸು ಮಗು ಆಗ್ಬೇಕು. ನಿನ್ನೊಳಗೊಬ್ಬ ತಾಯಿ ಇರಬೇಕು. ತಾಯಿ ಮಗು ಅಂತ ಹೇಳ್ತಾ ನೀನು ನನ್ನ ಜೀವಂತ ಹತ್ಯೆ ಮಾಡಬೇಡ. ನಾನು ಹತ್ಯೆ, ಆತ್ಮಹತ್ಯೆ ಎರಡಕ್ಕೂ ವಿರೋಧಿ. ನೀನು ನನ್ನ ಹತ್ಯೆ ಮಾಡ್ಬೋದು ಅನ್ನೋ ಅನುಮಾನದಿಂದ ನಾನು ಬೇಡ ಅಂದ್ರೂ ಈ ತಾಯಂದಿರು ಬಂದಿದ್ದಾರೆ. ಯಾರು ಬಂದಿದ್ರು ಸರಿ, ನಾನು 1000ದ ಬಲಿನ ತಗೊಳ್ಳೇಬೇಕು. ಇಲ್ದಿದ್ರೆ ಗುರುವಿಗೆ ಕೊಟ್ಟ ಮಾತಿಗೆ ಮೋಸ ಆಗುತ್ತೆ.
ಅಹಿಂಸಕನನ್ನು ಹಿಂಸಕನಾಗಿ ಮಾಡಿದವರು ಯಾರೇ ಇರಲಿ, ಅವರು ಗುರು ಆಗೋದಕ್ಕೆ ಅರ್ಹರಲ್ಲ. ಹೌದು ಕಂದ, ಮತ್ತೆ ನೀನು ಅಹಿಂಸಕ ಆಗಬೇಕು, ಅಮ್ಮನ ಮಗ ಆಗಬೇಕು. ಹೆಣ್ಣಿನ ಶೀಲಾನ ತಾಯಿ ಅಂತ ಹೇಳಿದ್ದೆ ನೀನು. ಅಂಥವನು ಶಾಂತಿನು ಶೀಲ ಅಂತ ತಿಳ್ಕೋಬಾರ್ದ? ನಮ್ಮೆಲ್ಲರ ತಾಯಿ ಬುದ್ಧ ಹೇಳ್ತಿರ್ಬೇಕಾದ್ರೆ ಮತ್ತೆ ನೀನು ಅಹಿಂಸಕ ಆಗಬಾರ್ದಾ? ನೀನು ಹಠಾನೆ ಸಾಧಿಸೋದಾದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ. 1000 ಬಲಿ ಆಗೋಕೆ ಸಿದ್ಧ ಆಗಿದ್ದೀನಿ. ಗುರುದೇವ ಬೇಡಿ, ಗುರುದೇವ ಬೇಡಿ. ಬೇಡ, ಬರ್ಬೇಡ. ಬಂದ್ರೆ ಬಲಿ ಆಗ್ತೀಯ. ಅಲ್ಲೇ ನಿಂತ್ಕೋ, ಅಲ್ಲೇ ನಿಂತ್ಕೋ. ನಾನಾಗ್ಲೇ ನಿಂತಿದ್ದೇನೆ. ಅಹಿಂಸೆಯ ಮನಸ್ಸಲ್ಲಿ ನಿಂತಿದ್ದೇನೆ, ಶಾಂತಿಯ ನಿರೀಕ್ಷೆಯಲ್ಲಿ ನಿಂತಿದ್ದೇನೆ, ಸಮಾನತೆಯ ಕನಸಲ್ಲಿ ನಿಂತಿದ್ದೇನೆ. ಬುದ್ಧ, ನಿಲ್ಲಿ ನಿಲ್ಲಿ. ನೀವು ಅಂಗುಲಿ ಮಾಲನಿಗೆ ಹಿಂಸೆ ಕೊಟ್ರೆ ನನಗೆ ಹಿಂಸೆ ಕೊಟ್ಟಾಗೆ, ಆತನ ಹತ್ಯೆ ಮಾಡಿದ್ರೆ ನನ್ನ ಹತ್ಯೆ ಮಾಡಿದಾಗೆ. ನೀವ್ಯಾರೂ ಚಿಂತೆ ಪಡಬೇಡಿ, ಆತನ ಹತ್ರ ನಾನು ಹೋಗೇ ಹೋಗ್ತೀನಿ. ಬೇಡಿ ಗುರುದೇವ, ಆತ ನನ್ನ ನಿಜವಾದ ಮಗ ಆಗೋವರೆಗೂ ನೀವು ಅವನ ಹತ್ರ ಹೋಗಬೇಡಿ, ಅವನ ಹತ್ರ ಹೋಗಬೇಡಿ. ಆತ ನನ್ನ ನಿಜವಾದ ಅಣ್ಣ ಆಗೋವರೆಗೂ ಹತ್ರ ಹೋಗ್ಬೇಡಿ ಗುರುದೇವ. ಆತನಲ್ಲಿ ಬುದ್ಧ ಬೆಳಕು ಆವರಿಸ್ಕೊಳ್ಳೋವರೆಗೆ ಹೋಗ್ಬೇಡಿ ಗುರುದೇವ, ಹತ್ರ ಹೋಗ್ಬೇಡಿ. ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಈಗೇನಿದ್ರು ಮಾತಾಡಬೇಕಾಗಿರೋದು ಬುದ್ಧ ಮತ್ತು ನಾನು. ಬಾ ಬುದ್ಧ, ಬಾ ಇಲ್ಲಿ, ನನ್ನ ಎದುರು ಕಡೆ ನಿಂತ್ಕೋ. ಅಂಗುಲಿಮಾಲ, ಈ ಜಗತ್ತೇ ತಾಯಿ, ತಾಯಿನೇ ಜಗತ್ತು. ತಾಯಿಗೆ ಎಲ್ಲ ಮಕ್ಕಳು ಸಮಾನ. ಮೇಲು ಕೀಳು ಅನ್ನೋ ಭಾವನೆ ಬರದೇ ಇರೋದೇ ತಾಯ್ತನ. ಇಂಥ ತಾಯ್ತನ ಜಗತ್ನಲ್ಲಿ ನೆಲೆ ಊರಬೇಕು. ನೀನು ಅದರ ಭಾಗ ಆಗಬೇಕು. ಗುರುದೇವ, ತಾಯಿತನಕ್ಕೆ ಶರಣಾದೆ ಗುರುದೇವ, ಶರಣಾದೆ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ.
बुद्धं शरणं गच्छामि बुद्धं शरणं गच्छामि बुद्धं शरणं गच्छामि बुद्धं शरणं गच्छामि बुद्धं शरणं गच्छामि